ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಡಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ಲಾಗ್ನಲ್ಲಿ ಏನೇನಿದೆ ಎಲ್ಲ ನೋಡ್ಕೊರಿ. ಇವತ್ತು ಬ್ಲಾಗ್ನಲ್ಲಿ ನಾನು ಏನು ಶೇರ್ ಮಾಡ್ತಾ ಅಂದರೆ, ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ ಅಂಥೇಳಿ ಬನಾನಾ ಸ್ವೀಟ್ ಮಾಡಕತ್ತೀನಿ, ಮಾಡ್ಕೊತೀನಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ಗೆ ಕ್ಲಿಕ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್. ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ, ಹಾಗಂದ್ರೆ ನಿಮಗೆ ಗೊತ್ತಾಗುತ್ತೆ ರೀ ಇವತ್ತಿನ ಬ್ಲಾಗ್ ನೋಡಿ. ಎಲ್ಲರಿಗೆ ಖುಷಿ ಆದರೆ ಒಳ್ಳೆ ಕಾಮೆಂಟ್ ಮಾಡಿರಿ, ಅಕ್ಕನಿಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಒಳ್ಳೆ ಕಾಮೆಂಟ್ ಮಾಡ್ತಾಯಿರಿ. ನೀವು ಇದೇ ಥರ ಅಕ್ಕನಿಗೆ ಸಪೋರ್ಟ್ ಮಾಡ್ತೀರಿ. ಬಟ್ ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ ಇಷ್ಟ ಆದರೆ. ಓಕೆ ಫ್ರೆಂಡ್ಸ್, ಈಗ ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಮಕ್ಕಳಿಗೆ ಇಷ್ಟ ಅಂಥೇಳಿ ನಾನು ಮ್ಯಾಗಿ ನೂಡಲ್ಸ್ ಮಾಡಕತ್ತೀನಿ ರೀ. ರೋಟಿ ಮ್ಯಾಗಿ ನೂಡಲ್ಸ್ ರೀ. ಇದು ಸೂಪರ್ ಟೇಸ್ಟಿ ಆಗುತ್ತೆ. ಇದರೊಳಗೆ ನಾನು ಕ್ಯಾರೆಟ್, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ, ಬೇಸಿಕ್ ಮಸಾಲೆ, ಚಿಲ್ಲಿ ಪೌಡ್ರ್, ಅರಿಶಿನ ಪೌಡ್ರ್ ಹಾಕಿನ್ರಿ, ಸ್ವಲ್ಪ ಸಾಲ್ಟ್ ಹಾಕಿನ್ರಿ, ಸ್ವಲ್ಪ ಖಾರ ಪುಡಿ ಹಾಕಿನ್ರಿ, ಸ್ವಲ್ಪ ಕೊತ್ತಂಬರಿ ಹಾಕಿನ್ರಿ ಫ್ರೆಂಡ್ಸ್. ಸೂಪರ್ ಟೇಸ್ಟಿ ಆಗುತ್ತೆ. ಈ ಥರ ಹೆಲ್ದಿ ಅಡುಗೆ ರೆಸಿಪಿ ಮಾಡಿಕೊಡ್ರಿ, ಮಕ್ಕಳಿಗೆ ತಿಂದು ಖುಷಿ ಪಡ್ತಾರೆ. ಮತ್ತು ಚಲೋ ರೀ ಇದು. ಈ ಥರ ಮಾಡಿಕೊಟ್ಬಿಟ್ರೆ ಚಪಾತಿ ಒಳಗೆ. ಈಗ ಹೆಲ್ಪಿಗೆ ನಮ್ಮ ಯಜಮಾನ್ರು ಬಂದಾರ್ರಿ, ಹೆಲ್ಪ್ ಮಾಡ್ತೀನಿ ಅಂತಂದರು. ಮಾಡಿರಿ ಅಂತಂದೆ. ನಾನು ಲೇಟ್ ಆಗಕತ್ತಿತ್ತು ಮಕ್ಕಳಿಗೆ ಟಿಫಿನ್ ಕಟ್ಟಕ್ಕೆ ಅಂಥೇಳಿ ಇವರು ಸ್ವಲ್ಪ ಮಿಕ್ಸ್ ಮಾಡಕತ್ತಾರ. ಈಗ ರೆಡಿಯಾಗಿತ್ತು ರೀ ಇದು ರೋಟಿ ನೂಡಲ್ಸ್. ಈಗ ಟಿಫಿನ್ಗೆ ಹಾಕ್ಕೊಡೋದು. ಟಿಫಿನ್ ಈ ಥರ ಪ್ಯಾಕ್ ಮಾಡ. ಈಗ ಸ್ವಲ್ಪ ಮಕ್ಕಳಂತ್ರ ಅದು ತಗೊಂಡು ಹೋದ್ರು. ಈಗ ನಾವು ನಮ್ಗಂಥೇಳಿ ಸ್ವಲ್ಪ ಚಿತ್ರಾನ್ನ ಮಾಡ್ತಾಯಿದ್ವಿ. ಈಗ ನೋಡಿ ಫ್ರೆಂಡ್ಸ್, ಸ್ವಲ್ಪ ರೈಸ್ ಹಾಕಿ ಲೆಮನ್ ರೈಸ್ ಮಾಡ್ತಾಯಿದ್ದೀನಿ. ಭಾಳ ಅಂದರೆ ಭಾಳ ಸೂಪರ್ ಟೇಸ್ಟಿಯಾಗಿತ್ತು. ಸ್ವಲ್ಪ ನಾವು ಇಬ್ಬರು ತಿನ್ನೋಕ್ಕಂಥೇಳಿ ಇದು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಂಡ್ವಿ. ಮತ್ತು ಮಕ್ಳಿಗೆ ಇದು ವೈಟ್ ಆಮ್ಲೆಟ್ ಮಾಡಕತ್ತೀನಿ ಫ್ರೆಂಡ್ಸ್. ಅವ್ರಿಗೆ ಇದು ಖಾರ ಪುಡಿ ಅಂದರೆ ಇಷ್ಟಪಡೋಂಗಿಲ್ಲ, ಚಿಲ್ಲಿ ಪೌಡ್ರ್ ಹಾಕೋಂಗಿಲ್ಲ. ಇದ್ರೊಳಗೆ ನಾನು ಬರೀ ಸಾಲ್ಟ್ ಹಾಕಿ, ಸ್ವಲ್ಪ ಆನಿಯನ್ ಹಾಕಿ, 1-2 ಎಗ್ ಹಾಕಿ ಈ ಥರ ಮಾಡಿಕೊಟ್ರೆ ಅದು ಫುಲ್ ಟೇಸ್ಟಿ ಅಂತ್ರಿ ಅವ್ರಿಗೆ. ನಮಗಂತೂ ಸ್ವಲ್ಪ ಖಾರ ಇರಬೇಕು ರೀ, ಮಕ್ಕಳು ಇಷ್ಟಪಡೋಂಗಿಲ್ಲ. ಇಷ್ಟೇ ಮಾಡಿ ನೋಡಿರಿ. ಚಹಾ ಮತ್ತು ಆಮ್ಲೆಟ್ ರೆಡಿಯಾಗಿತ್ತು ರೀ. ಮಕ್ಕಳು ಎಂಜಾಯ್ ಮಾಡಕತ್ತಾರ. ಈಗ ನೋಡಿ ಫ್ರೆಂಡ್ಸ್, ನಾನು ಒಂದು ಅರ್ಧ ಡಜನಷ್ಟು ನಾನು ಬಾಳೆಹಣ್ಣು ತೊಗೊಂಡಿನಿ. ಈಗ ಎಲ್ಲ ಸಿಪ್ಪೆ ಎಲ್ಲ ತೆಗೆದುಕೊಂಡು ಇದ್ರೊಳಗೆ ಒಂದು ದೊಡ್ಡ ಬೋಲ್ ತೊಗೊಂಡಿನಿ. ಇದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡಿಂದ ಎಲ್ಲ ಸಿಪ್ಪೆ ಎಲ್ಲ ತೆಗ್ದಿದ್ದಾಯ್ತು ರೀ ಫ್ರೆಂಡ್ಸ್. ಈಗ ರೌಂಡ್ ಶೇಪಾಗಿ ನಾನು ಕಟ್ ಮಾಡ್ಕೊತೀನಿ. ಇದೇ ಥರ ರೌಂಡ್ ಶೇಪ್ ಕಟ್ ಮಾಡಿ ಈ ಥರ ಮಾಡಿ ಎಲ್ಲ ಇಟ್ಕೊತೀನಿ ಫ್ರೆಂಡ್ಸ್. ಇಟ್ಕೊಂಡಿಂದ ಮತ್ತು ಇದಕ್ಕೆ ಏನೇನು ಹಾಕ್ತೀನಿ ಅಂಥೇಳಿ ನೋಡ್ಕೊರಿ ಫ್ರೆಂಡ್ಸ್ ನೀವು. ಭಾಳ ಅಂದರೆ ಭಾಳ ಸೂಪರ್ ಟೇಸ್ಟಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿರಿ, ಹೊಸ ರುಚಿ ಕೂಡ ಆಗುತ್ತೆ. ಮೊದಲೇ ನಾನು ಈ ರೆಸಿಪಿ ನಾನು ಶೇರ್ ಮಾಡೀನಿ. ಬೇಕಾದರೆ ನೀವು ಹಿಂದಿನ ವೀಡಿಯೋದಲ್ಲಿ ಹೋಗಿ ನೋಡಿ ಮಾಡ್ಕೊಬೋದು ಫ್ರೆಂಡ್ಸ್. ಇಲ್ಲಾಂದರೆ ಈಗಂತೂ ಹೊಸ್ದಾಗಿ ಯಾರು ಚಾನಲ್ನ ನೋಡಕತ್ತಾರ ಅವ್ರಿಗೆ ಚಲೋ ಅಂತ ನಾನು ತಿಳ್ಕೊಂಡಿನಿ ಫ್ರೆಂಡ್ಸ್. ಅವ್ರು ನೋಡಿ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ಒಳ್ಳೆ ಕಾಮೆಂಟ್ ಮಾಡಿರಿ. ಈ ಥರ ರೌಂಡ್ ಶೇಪ್ ಒಳಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಬಾಳೆಹಣ್ಣು. ಈಗ ಇದಕ್ಕೆ ಏನೇನು ಹಾಕ್ತೀನಿ ಅಂಥೇಳಿ ನೋಡ್ಕೊರಿ ಫ್ರೆಂಡ್ಸ್ ನೀವು. ಈಗ ನೋಡಿ ಫ್ರೆಂಡ್ಸ್, ನಾನು ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ನೀವು ನಿಮ್ಗೆ ಎಷ್ಟು ಸ್ವೀಟ್ ತಿಂತೀವಿ ಅಷ್ಟು ನೋಡ್ಕೊಂಡು ಹಾಕಿರಿ ಫ್ರೆಂಡ್ಸ್. ನಾವು ಎಷ್ಟು ತಿಂತೀವಿ ಅಷ್ಟು ನೋಡಿ ಹಾಕ್ತಾಯಿದ್ದೀನಿ. ಅದೇನಿದು ಮೆಜರ್ಮೆಂಟ್ ತೊಗೊಂಡೇ ಹಾಕ್ಬೇಕನ್ನೋದು ಏನಿಲ್ಲ, ನಮ್ಮ ಮೇಲೆ ಡಿಪೆಂಡ್ ಇರ್ತೀವಿ. ನಾವು ಎಷ್ಟು ತಿಂತೀವಿ ಅಷ್ಟು ನೋಡ್ಕೊಂಡೇ ಹಾಕಬೇಕ್ರಿ ಇದು ಸಕ್ಕರೆ. ಈಗೆಲ್ಲ ಇದು ಮಿಕ್ಸ್ ಮಾಡ್ಕೊಂಡೀನಿ. ಒಬ್ಬರು ಸ್ವೀಟ್ ಜಾಸ್ತಿ ತಿಂತಾರೆ, ಒಬ್ಬರು ಕಡಿಮೆ ತಿಂತಾರೆ. ಈಗ ನೋಡಿ ಫ್ರೆಂಡ್ಸ್, ಒಬ್ರೊಬ್ರು ಜಾಸ್ತಿ ಸ್ವೀಟ್ ಇಷ್ಟ ಆಗಲ್ರಿ ಅವ್ರಿಗೆ. ಹಾಗಾಗಿ ನಾನು ನಿಮ್ಗೆ ಇಷ್ಟ ಆಗುವಂಥ ಹಾಕ್ಕೋರಿ ಸಕ್ಕರೆ ಅಂತ ನಾನು ಹೇಳಕತ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಸಕ್ಕರೆ ಎಲ್ಲ ಇದು ಕರಗಬೇಕು ರೀ. ಇದು ಕರಗಾಕ ನಾನು ಏನು ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ, ಒಂದು ಅರ್ಧ ಲೀಟ್ರ್ ಹಾಲು ಬಿಸಿ ಮಾಡ್ಕೊಂಡೀನಿ. ಅದು ಹಾಲು ಅರ್ಧ ಲೀಟ್ರ್ ಹಾಕಲ್ಲ, ಒಂದು ಪಾವು ಲೀಟ್ರ್ ಹಾಕಿದರೆ ಸಾಕು ರೀ ಇದಕ್ಕೆ. ಈಗೆಲ್ಲ ಚೆನ್ನಾಗಿ ಇದು ಮಿಕ್ಸ್ ಬಿಸಿ ಬಿಸಿ ಹಾಲೇ ಹಾಕಬೇಕು ರೀ ಇದಕ್ಕೆ. ಬಿಸಿ ಹಾಲು ಅದಕ್ಕೆ ಹಾಕ್ತೀನಿ ಅಂತಂದರೆ, ಇದು ಸ್ವಲ್ಪ ಇದು ರಸ ಎಲ್ಲ ಬಾಳೆಹಣ್ಣಿಂದು ಮತ್ತು ಸಕ್ಕರೆದು ಎಲ್ಲ ಇದು ಇಳ್ಕೊಬೇಕು ರೀ ಇದ್ರೊಳಗೆ. ಹಾಗಾಗಿ ನಾವು ಸ್ವಲ್ಪ ಬಿಸಿ ಮಾಡಿನ ಹಾಕಬೇಕು ರೀ. ತಣ್ಣಗೆ ಹಾಲು ಹಾಕಬೇಡ್ರಿ, ಬಿಸಿ ಮಾಡಿನ ಹಾಕಿರಿ. ಈಗ ನಾನು ಕೊಬ್ಬರಿ ತೊಗೊಂಡಿನಿ ಫ್ರೆಂಡ್ಸ್. ಇದು ಎಲ್ಲ ಹೆರ್ಚ್ಕೋಬೇಕು. ಒಂದು ಅರ್ಧ ಬಟ್ಲಷ್ಟು ಹೆರ್ಚ್ಕೊತೀನಿ ನಾನು. ಕೊಬ್ಬರಿದಂತೂ ಫುಲ್ ಮಸ್ತ್ ಅರೋಮಾ ಬರ್ತೈತೆ ರೀ, ವೆರಿ ನೈಸ್, ಮಸ್ತ್ ಆಗುತ್ತೆ ರೀ. ಅಷ್ಟು ಸೂಪರ್ ಆಗುತ್ತೆ ಇದು ರೆಸಿಪಿ. ಯಾರು ಮಾಡ್ಕೊಂಡು ತಿಂದುಬಿಟ್ರೆ ನಿಮ್ಗೆ ಒಂದು ಒಳ್ಳೆಯ ರೆಸಿಪಿ ಅಂತಲೇ ತಿಳ್ಕೊರಿ. ಇದು ಏನಾರು ಮಾಡ್ಕೊಂಡು ತಿಂದುಬಿಟ್ರೆ ಎಲ್ಲರೂ, ನೀವು ಏನಾರು ಮಾಡಿಕೊಟ್ರೆ ಎಲ್ಲರೂ ಮತ್ತೆ ಮಾಡಿಕೊಡು ಅಂತ ಹೇಳ್ತಾರೆ. ಮತ್ತು ಎಲ್ಲರೂ ಖುಷಿ ಆಗ್ತಾರೆ ತಿಂದು. ಚಪಾತಿ ಜೊತೆ ಮಸ್ತ್ ಕಾಂಬಿನೇಷನ್, ಪೂರಿ ಚಪಾತಿ ಜೊತೆ ಸೂಪರ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿರಿ ನೀವು. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಕೊಬ್ಬರಿ ಹಚ್ಕೊಂಡಿನಿ. ನೀವು ಬೇಕಾದರೆ ಹಸಿ ಕೊಬ್ಬರಿನ ಹಾಕ್ಕೋಬೋದು. ನನ್ನ ಹತ್ರ ಇದು ಒಣ ಕೊಬ್ಬರಿ ಐತೆ, ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಹೆಚ್ಚಿ ಇದು ಆಯಿತು, ಇಷ್ಟು ಸಾಕು ಇದಕ್ಕೆ.
ಈಗ ಮತ್ತೆ ಏನೇನಿದ್ರು ತೊಗೊತೀನಂತೆ ನೋಡಿರಿ ಫ್ರೆಂಡ್ಸ್ ನೀವು. ಈಗ ಕೌಂಟರ್ ಟಾಪ್ ಎಲ್ಲ ಗಲೀಜ್ ಆಗುತ್ತೆ ಅಂಥೇಳಿ ನಾನು ಸ್ವಲ್ಪ ಒಂದು ನ್ಯಾಪ್ಕಿನ್ ಹಾಕೋದು ಇಷ್ಟಪಡ್ತೀನಿ ರೀ. ಏನಾರು ಬಿದ್ದರೆ ಅದ್ರಾಗಿರುತ್ತೆ, ಮತ್ತು ಆಮೇಲೆ ಜಾಡಿಸ್ಬಿಟ್ರೆ ಆಯ್ತು ಬಿಡಿ ಫ್ರೆಂಡ್ಸ್. ಇಷ್ಟು ಕ್ಲೀನಾಗಿ ಕೌಂಟರ್ ಟಾಪ್ ನಮ್ದು ರೆಡಿ ಇರುತ್ತೆ ರೀ. ಈಗ ನಾನು ಕಾಜು ತೊಗೊಂಡೀನಿ ರೀ. ಕಾಜುಗೆ ಸ್ವಲ್ಪ ಕುಟ್ಟಾಕತ್ತೀನಿ ರೀ. ನಾನು ಮಿಕ್ಸಿಗೆ ಹಾಕ್ತಾಯಿಲ್ಲ, ಪೌಡ್ರ್ ಮಾಡಿದರೆ ಹಾಕ್ತಿದ್ದೆ. ಜಸ್ಟ್ ಸ್ವಲ್ಪ ಕುಟ್ಕೊಂಡು ತೊಗೊತೀನಿ ನೋಡಿರಿ ಫ್ರೆಂಡ್ಸ್. ನಿಮ್ಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತಾ ಅದು ನೀವು ಹಾಕೋರಿ. ಮತ್ತು ಬಾದಾಮ್ ಪಿಸ್ತಾ ಹಾಕ್ಕೋಬೋದು. ನಾನು ಕಾಜು ಅಷ್ಟೇ ನನಗೆ ಸರಿ ಅನ್ಸುತ್ತೆ ರೀ, ಹಾಗಾಗಿ ನಾನು ಕಾಜು ತೊಗೊಂಡಿನಿ. ಈಗ ನೋಡಿ ಫ್ರೆಂಡ್ಸ್, ಈ ಥರ ಕುಟ್ಟಿದ್ದಾಯಿತು. ಸ್ವಲ್ಪ ಚಮಚದಿಂದ ನೋಡ್ಬೇಕು ರೀ, ಜಾಸ್ತಿ ದಪ್ಪ ಇದ್ದರೆ ಇನ್ನೂ ಸ್ವಲ್ಪ ಕುಟ್ಟಬೇಕು ರೀ. ಈಗ ನೋಡಿ ಫ್ರೆಂಡ್ಸ್, ಇದು ರೆಡಿ ಆಗಿದೆ. ಪೌಡ್ರ್ ಮಾಡೋಕ್ಕೆ ಹೋಗಬಾರ್ದು, ಇಲ್ಲಾಂದರೆ ಕಲರ್ ಫುಲ್ ಅದು ತುಪ್ಪದೊಳಗೆ ಇದು ಸುಟ್ಟು ಬಿಡ್ತೀರಿ. ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪ ದಪ್ಪನೇ ಇರಬೇಕು. ಅದು ತಿನ್ನುವಾಗ ಬಾಯಾಗಿ ಬಂದರೆ ಸ್ವಲ್ಪ ಚಲೋ ಅನ್ಸುತ್ತೆ ರೀ. ಈಗ 1-2 ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಇದು ಆಯಿಲ್ ಹಾಕಿ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂದರೆ ಸರಿ ಅನಿಸಲ್ಲ. ಇದು ಬಾಳೆಹಣ್ಣಿನ ಸ್ವೀಟು ತುಪ್ಪನೇ ಬೇಕು, ಇಲ್ಲಾಂದರೆ ಡಾಲ್ಡಾ ಹಾಕ್ಬೋದು. ಡಾಲ್ಡಾ ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ ಅಂಥೇಳಿ ನನಗೆ ಅನಿಸುತ್ತೆ. ಬಟ್ ತುಪ್ಪ ಹಾಕಿದರೆ ಸೂಪರಾಗಿ ಟೇಸ್ಟಿ ಆಗುತ್ತೆ. 1-2 ಚಮಚ ತುಪ್ಪ ಇದ್ದರೆ ಸಾಕು ರೀ ಫ್ರೆಂಡ್ಸ್. ಈಗ ನೋಡಿರಿ, ನಾನು ಕಾಜು ಹಾಕ್ಕೊಂಡೀನಿ. ಕಾಜು ಸ್ವಲ್ಪ ಜಸ್ಟ್ ಹಸಿ ಸ್ಮೆಲ್ ಹೋಗೋವರೆಗೂ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ. ಇದು ಜಾಸ್ತಿ ಏನು ಫ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಕಲರ್ ಚೇಂಜ್ ಆತಂದರೆ ಸಾಕು ರೀ. ಇದಕ್ಕೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ರೀ ಚೆನ್ನಾಗಿ. ಇದು ಫ್ರೈ ಆಗಿಂದ ಮತ್ತು ಇದಕ್ಕೆ ನಾನು ಕೊಬ್ಬರಿ ಹಾಕ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಇದು ಕೊಬ್ಬರಿ ಹಾಕಿಂದ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ರೀ, ಗೋಲ್ಡನ್ ಕಲರ್ ಬರಬೇಕು. ಇದಕ್ಕೆ ಬಂದಿಂದ ಆವಾಗ ಗಮ್ ಅಂಥೇಳಿ ಅರೋಮಾ ಬರ್ತಲ್ರಿ, ಆವಾಗ ನಾವು ಸ್ವಲ್ಪ ತೆಗೆದು ಬಿಡ್ಬೇಕು ರೀ. ಅಷ್ಟು ಸೂಪರಾಗಿ ಆಗುತ್ತೆ ರೀ. ಕೊಬ್ಬರಿದಂತರೂ ಮಸ್ತ್ ಒಂಥರ ವೆರಿ ನೈಸ್, ಫುಲ್ ಟೇಸ್ಟಿ ಆಗುತ್ತೆ ರೀ. ಇದು ಒಂದು ಸೂಪರ್ ರೆಸಿಪಿ ಅಂತಲೇ ತಿಳ್ಕೊರಿ. ಇದು ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗುತ್ತೆ. ಬ್ರೇಕ್ಫಾಸ್ಟ್ನಲ್ಲಿ, ಲಂಚ್ನಲ್ಲಿ, ಡಿನ್ನರ್ನಲ್ಲಿ ಯಾವಾಗ ನಿಮ್ಗೆ ಮನಸ್ಸಾಗುತ್ತೆ ಅವಾಗ ಇದು ತಿನ್ಬೋದು ರೀ ಫ್ರೆಂಡ್ಸ್. ಇದು ಹಾಗೆ ನೀವು ಸ್ವೀಟನ್ನ ಏನು ಚಪಾತಿ ಬೇಡ ಅಥವಾ ಪೂರಿ ಬೇಡ ಏನು ಬೇಡ ಅಂದರೆ ಹಂಗೂ ತಿನ್ಬೋದು ರೀ ನೀವು. ಅಷ್ಟು ಚಲೋ ಆಗುತ್ತೆ ನೋಡಿ ಫ್ರೆಂಡ್ಸ್. ಚಮಚದಿಂದ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿರಿ, ಬರ್ತಾ ಇದು ಕಲರ್ ಚೇಂಜ್ ಆಗ್ತಾಯಿದೆ, ನೋಡ್ಬೋದು ನೀವು. ಫ್ಲೇಮ್ ಅಂತೂ ಫುಲ್ ಕಡಿಮೆ ಇಟ್ಟೆ ನಾನು. ಕಡಿಮೆ ಫ್ಲೇಮಲ್ಲೇ ಇದು ಹುರ್ಕೋಬೇಕು ರೀ, ಆವಾಗೆ ಸೂಪರಾಗಿ ಆಗುತ್ತೆ. ಈಗ ನೋಡಿರಿ, ಇದೆಲ್ಲ ಹುರ್ಕೊಂಡಿದ್ದಾಯಿತು, ಕಲರ್ನು ಚೇಂಜ್ ಆಗಿದೆ. ಈಗ ಬಾಳೆಹಣ್ಣಿದು ರೆಡಿ ಮಾಡ್ಕೊಂಡಿದ್ದು ಮಿಕ್ಸ್ಚರ್ ಎಲ್ಲ ಇದ್ರೊಳಗೆ ಹಾಕ್ಬಿಡೋಣ. ಫ್ಲೇಮ್ ಬಂದ್ ಮಾಡಬೇಕು ರೀ, ಬಂದ್ ಮಾಡಿ ಹಾಕಬೇಕು. ಇದು ಇಲ್ಲಾಂದ್ರೆ ಏನಾಗುತ್ತೆ, ಹಾಲು ಒಡೆಯೋದು ಚಾನ್ಸಸ್ ಇರ್ತಿದ್ರಿ ಇದಕ್ಕೆ. ಹಾಗಾಗಿ ಸ್ವಲ್ಪ ನಾವು ನೋಡಿ ಹಾಕ್ಕೋಬೇಕು ರೀ. ಇದು ಬಂದ್ ಮಾಡಿ ಹಾಕೋದ್ರಿ. ನೋಡಿರಿ ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ಲಾಗಿ ಬಾಳೆಹಣ್ಣು ಸ್ವೀಟ್ ರೆಡಿಯಾಗಿದೆ. ಎಲ್ಲ ಇದು ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನು ಇದು ಎಲ್ಲ ಹಾಕಿದ್ದಾಯಿತು. ಈಗ ಏಲಕ್ಕಿ ಪೌಡ್ರ್ ಹಾಕ್ತೀನಿ ರೀ. ಒಂದು 4-5 ಏಲಕ್ಕಿ ಪೌಡ್ರ್ ಮಾಡ್ಕೊತೀನಿ, ಮಾಡಿ ಇದ್ರೊಳಗೆ ಹಾಕ್ಬಿಡ್ತೀನಿ ರೀ. ಮಸ್ತ್ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ಟೇಸ್ಟ್. ಏಲಕ್ಕಿ ಹಾಕಿದ್ದಾಯಿತು. ಈಗ ಚಮಚದಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ. ಮಾಡ್ಕೊಂಡಿಂದ ನಾನು ಚಪಾತಿ ಮಾಡಕತ್ತೀನಿ ರೀ. ನಾದಿ ಇಟ್ಬಿಟ್ಟಿನಿ, ಒಂದು 20 ನಿಮಿಷ ಬಿಡ್ತೀನಿ ರೀ ನಾನು. ಇಟ್ಟು ಆವಾಗ ನಾನು ಚಪಾತಿ ಮಾಡ್ತೀನಿ, ಯಾಕಂದರೆ ಫುಲ್ ಸಾಫ್ಟ್ ಆಗುತ್ತಾ. ಹಾಗಾಗಿ ಈ ಥರ ನಾನು ಸ್ವಲ್ಪ ಈ ಥರ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಈಗ ನೋಡಿರಿ, ಡೋ ಎಲ್ಲ ರೆಡಿಯಾಗಿದೆ. ಗೋಧಿ ಹಿಟ್ಟಿನ ಚಪಾತಿ ಮಾಡಕತ್ತೀನಿ ನೋಡಿ ಫ್ರೆಂಡ್ಸ್ ನಾನು. ಮೈದಾ ಅದು ಅಷ್ಟು ಜಾಸ್ತಿ ಇಷ್ಟಪಡೋಂಗಿಲ್ಲ ಮಕ್ಕಳು. ಅದು ಒಂಥರ ಗಟ್ಟಿಯಾಗಿ ರಬ್ಬರ್ ಥರ ಆಗ್ಬಿಡ್ತಾವೆ ಅಂಥೇಳಿ ಗೋಧಿ ಹಿಟ್ಟಿಂದು ಚಪಾತಿ ಇಷ್ಟಪಡ್ತಾರೆ ಮಕ್ಕಳು. ಈಗ ನೋಡಿ ಫ್ರೆಂಡ್ಸ್, ಇದಕ್ಕೆಲ್ಲ ಆಯಿಲ್ ಹಚ್ಚಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ. ಸೂಪರಾಗಿ ಟೇಸ್ಟಿಯಾಗಿ ಚಪಾತಿನೂ ಸಾಫ್ಟ್ ಆಗ್ತಾವೆ. ಮತ್ತು ಅದ್ರೊಳಗೆ ಮತ್ತು ಇದು ಬಾಳೆಹಣ್ಣು ಸ್ವೀಟ್ ಮಾಡೀನಿ ಇವತ್ತಂತೂ ಫುಲ್ ಮಸ್ತ್ ಅಡುಗೆ ಆಗಿತ್ತು ನೋಡಿರಿ ಫ್ರೆಂಡ್ಸ್. ಎಲ್ಲರಿಗೂ ಇಷ್ಟ ಆದರೆ ಕಾಮೆಂಟ್ನಾಗ ಹೇಳಿ ನನಗೆ. ಯಾರಿಗೆ ಇಷ್ಟ ಆಗೈತೆ ಅವರು ಕಲ್ಕೋರಿ, ನೋಡಿರಿ ಇಷ್ಟ ಆದರೆ. ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡಕತ್ತೀರಿ ಅವರೆಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್. ಈ ಥರ ರೌಂಡ್ ಚಪಾತಿ ಮಾಡ್ಕೋಬೇಕು. ಮಾಡ್ಕೊಂಡಿಂದ ಈ ದೊಡ್ಡ ಒಂಥರ ರೋಲ್ ಮಾಡಿ, ಈಗ ನೋಡಿ ಫ್ರೆಂಡ್ಸ್, ಒಂದು ದೊಡ್ಡ ಚಪಾತಿ ಥರ ಲಟ್ಸ್ಕೋಬೇಕು. ಲಟ್ಸ್ಕೊಂಡಿಂದ ಇದಕ್ಕೆ ಸ್ವಲ್ಪ ಆಯಿಲ್ ಹಚ್ಚಬೇಕು ರೀ ಫ್ರೆಂಡ್ಸ್. ಆಯಿಲ್ ಹಚ್ಚಿ ಸಣ್ಣ ಸಣ್ಣ ಉಳಿ ಮಾಡ್ಕೋಬೇಕು. ಈಗ ಬಿಸಿ ಬಿಸಿ ಚಪಾತಿ ಮಾಡೋದು ನೋಡಿ ಫ್ರೆಂಡ್ಸ್. ಈ ಥರ ನಿಮ್ಗೆ ಯಾವ ಥರ ನೀವು ಬರ್ತಾ ಆ ಥರ ಚಪಾತಿ ಮಾಡ್ಕೊರಿ. ಈ ಥರ ಬಾಳೆಹಣ್ಣು ಸ್ವೀಟ್ ಮಾಡಿ ಎಂಜಾಯ್ ಮಾಡಿರಿ. ಈಗ ನೋಡಿ ಫ್ರೆಂಡ್ಸ್, ನಾನು ನಾಷ್ಟ ಮಾಡಕತ್ತೀನಿ ರೀ. ಬರ್ರಿ
ಬಾಳೆಹಣ್ಣು ಸ್ವೀಟ್ ತಿನ್ನಕ್ಕಂಥೇಳಿ ಚಪಾತಿ ಜೊತೆ ನೋಡಿರಿ ಫ್ರೆಂಡ್ಸ್, ಸೂಪರಾಗಿ ಆಗಿತ್ತು ನೋಡಿ ಫ್ರೆಂಡ್ಸ್. ಟ್ರೈ ಮಾಡಿರಿ ನೀವು. ಮತ್ತೆ ಸಿಗೋಣ ರೀ ಹೊಸ ರೆಸಿಪಿ ಜೊತೆ, ಹೊಸ ಬ್ಲಾಗ್ನಲ್ಲಿ, ಹೊಸ ಅಡುಗೆ ಜೊತೆ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.